ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆ ನಿಲ್ಲ ನಿನ್ನ ಕೃಪೆಯೇ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಈ ದಿನದ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೆಯ ವಾಕ್ಯ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗಲಿಲೆಯ ಪ್ರದೇಶದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸುವಂಥ ಸಮಯದಲ್ಲಿ ಅಲ್ಲಿನ ಜನರ ಒಂದು ಆತ್ಮಿಕ ಸ್ಥಿತಿಯನ್ನು, ಸಾಮಾಜಿಕ ಸ್ಥಿತಿಯನ್ನು ಸೂಚಿಸುವಂಥ ಮಾತು ಇದಾಗಿದೆ. ಅದೇನೆಂದರೆ ಕತ್ತಲಲ್ಲಿ ವಾಸಿಸಿದ ಜನರು, ಅಂದರೆ ಆ ಜನರಿಗೆ ಯಾವುದೇ ರೀತಿಯಾದಂಥ ಆತ್ಮಿಕ ಬೆಳಕಿರಲಿಲ್ಲ. ಪಾಪದಲ್ಲಿ ಜೀವಿಸುವವರಾಗಿದ್ದರು, ಅಂಧಕಾರದಲ್ಲಿದ್ದರು. ಅವರು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಪ್ರದೇಶದಲ್ಲಿ ತಾನು ಸುವಾರ್ತೆಯನ್ನು ಸಾರುವವನಾಗಿ ಬೆಳಕಾಗಿ ಅವರ ಮಧ್ಯದಲ್ಲಿ ಕಾಣಿಸಿಕೊಂಡನು. ಅವರು ತಮ್ಮ ಜೀವಿತದಲ್ಲಿ ಒಂದು ಸೂರ್ಯೋದಯವಾಯಿತು ಎಂಬ ಒಂದು ಅನುಭವಕ್ಕೆ ಅವರು ಬಂದರು. ಕಾರಣವೇನೆಂದರೆ ಯೇಸು ಕ್ರಿಸ್ತನಲ್ಲಿದ್ದಂಥ ದೈವಿಕವಾದಂಥ ಪ್ರಭಾವ, ಆತನಲ್ಲಿ ಇದ್ದಂಥ ಆ ನೀತಿ ಮತ್ತು ಅದ್ಭುತ ಶಕ್ತಿ ಅವರಲ್ಲಿ ಅನೇಕರನ್ನು ಶಾರೀರಿಕವಾದಂಥ ಕಾಯಿಲೆಗಳಿಂದ ವಾಸಿ ಮಾಡಿತು. ಮಾತ್ರವಲ್ಲ, ಆತ್ಮಿಕವಾದಂಥ ಒಂದು ಜೀವನವನ್ನು ಅವರಿಗೆ ನೀಡಿತು. ಅವರು ಭರವಸೆಯುಳ್ಳವರಾದರು, ಯೇಸು ಕ್ರಿಸ್ತನಲ್ಲಿ ನಿರೀಕ್ಷೆಯುಳ್ಳವರಾದರು. ಅವರಲ್ಲಿ ಅನೇಕರು ಯೇಸು ಕ್ರಿಸ್ತನ ಪ್ರಭಾವವನ್ನು ಕಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಆತನು ಯಜ್ಞಾರ್ಪಿತನಾದನು, ಸಮಾಧಿ ಮಾಡಲ್ಪಟ್ಟನು, 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನು ದೇವರ ಪ್ರಭಾವವೂ ಆತನ ಪ್ರಕಾಶವೂ ಆಗಿದ್ದಾನೆ. ಆದುದರಿಂದ ನಾವು ಆತನಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮ ಪಾಪಗಳನ್ನು ಪರಿಹರಿಸಿ ಆತನ ಒಂದು ಪ್ರಭಾವವನ್ನು ನಾವು ಕೂಡ ನೋಡುವಂತೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ಪ್ರಭಾವಕ್ಕೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಹಾಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.